ಹಾಯ್ ಹಲೋ. ಮೊದಲು ಈ ಲೈನ್ಸ್ ನೋಡಿ ಹೆಂಗೆ ಬರ್ಸವ್ರಿ ಅಣ್ಣ ಹಿಂದ್ಗಡೆ ಅಂತವ ಗುದ್ದ ಬೇಡ ಗೆಳೆಯ ಅಂತೆ. ಲೈನ್ಸ್ ಎಲ್ಲ ಚೆನ್ನಾಗಿರ್ತವೆ. ಈ ಥರ ಆಟೋ ಮೇಲೆ, ಗಾಡಿ ಮೇಲೆ, ವೆಹಿಕಲ್ಸ್ ಮೇಲೆ, ಬೈಕ್ ಮೇಲೆ ಎಲ್ಲ ಈ ಥರ ಲೈನ್ಸ್ ಬರ್ಸಿರೋದ ಓದೋಕೆ ಒಂಥರ ಚೆನ್ನಾಗಿರುತ್ತೆ ನಮಗೆ. ಎಷ್ಟು ಚೆನ್ನಾಗೈತೆ. ಸೊ ಇದು ಉತ್ತರ ಕರ್ನಾಟಕದಲ್ಲಿ ನಮ್ಮದು 3ನೇ ದಿನ. ಬನ್ನಿ ಈ ವಿಡಿಯೋನಲ್ಲಿ ಇನ್ನೂ ತುಂಬ ಏನೇನಿದೆ ಎಲ್ಲ ವಿಡಿಯೋನ ಮೊದಲಿಂದ ನೀಟಾಗಿ ಶುರು ಮಾಡೋಣ. ನಮ್ಮ ಹುಡುಗರೆಲ್ಲ ಮುಂದೆ ಹೋಯ್ತಾವ್ರೆ, ನಾವು ಹಿಂದೆ ಹೋಯ್ತಾ ಇದ್ದೀನಿ ನಿಧಾನಕ್ಕೆ ಹಂಗೆ ವೀಡಿಯೋ ಮಾಡಿಕೊಂಡು. ಬನ್ನಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ವೀಡಿಯೋ ಅಪ್ಲೋಡ್ ಮಾಡಿ. ಸಾರಿ, ಹುಷಾರಿರಲಿಲ್ಲ, ಹಂಗೆ ನಮ್ಮ ಗಾಡಿ ಸ್ವಲ್ಪ ಆಕ್ಸಿಡೆಂಟ್ ಆಗಿ ಪ್ರಾಬ್ಲಮ್ ಆಗಿ ವೀಡಿಯೋ ಎಡಿಟ್ ಮಾಡೋದ ಮರ್ತಿದ್ದೆ. ಸೊ ಲಾಸ್ಟ್ ವೀಡಿಯೋನಲ್ಲಿ ಉತ್ತರ ಕರ್ನಾಟಕದ್ದು 3ನೇ ದಿನದಲ್ಲಿದ್ದು, ಇವಾಗ 3ನೇ ದಿನ ಮತ್ತು 4ನೇ ದಿನದ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವಾಗ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ಹುಂಚಳ್ಳಿ ಫಾಲ್ಸು ಮತ್ತು ಇದನ್ನು ಯಾವುದಪ್ಪ ಭೀಮೇಶ್ವರ ಗುಡ್ಡ ಮುಗಿಸ್ಕೊಂಡು ಈಗ ಸೀದಾ ನೆಟ್ಗೋಡ್ ಫಾಲ್ಸ್ ಕಡೆ ಹೋಗ್ತಾಯಿದ್ದೀವಿ. ಉತ್ತರ ಕರ್ನಾಟಕದಲ್ಲಿ ಇದೇ ನಿಯರ್ ಯಲ್ಲಾಪುರ ಇದೆ. ಯಲ್ಲಾಪುರಿಂದ ಒಂದು 18-20 ಕಿಲೋಮೀಟ್ರ್ ಆಗ್ಬೋದು ಅನ್ಕೋತೀನಿ ಇದು ನೆಟ್ಗೋಡ್ ಫಾಲ್ಸು. ಬನ್ನಿ, ಹುಡುಗರೆಲ್ಲ ಚೆನ್ನಾಗಿ ಫುಲ್ ಆಫ್ ರೋಡಲ್ಲೆಲ್ಲ ಗಾಡಿ ಎಲ್ಲ ಮಸ್ತಾಗಿ ಹೊಡಿತಿದ್ರು ಹುಡುಗರೆಲ್ಲವ. ಬನ್ನಿ ನೋಡೋಣ ನೆಟ್ಗೋಡ್ ಫಾಲ್ಸ. ಕುಣಿತಾರಂತೆ ಹುಡುಗರೆಲ್ಲವ. ಸೊ ಗಾಯ್ಸ್ ನೋಡಿ, ಇದೆ ನೆಟ್ಗೋಡ್ ಫಾಲ್ಸ್. ಮಸ್ತಾಗಿತ್ತು ಮಾತ್ರ ಜುಲೈ ಟೈಮಲ್ಲಿ. ಒಳ್ಳೆ ಆಗಿನ್ನೂ ಮಳೆ ಹುಯ್ತಾ ಇರೋದ್ರಿಂದ ಒಳ್ಳೆ ನೀರು ತುಂಬ ಇರಿತಾ ಇತ್ತು. ನಾವು ಆಗಿದ್ದ ಟೈಮ್ಗೆ ಫುಲ್ಲು ಫಾಗಾಗಿತ್ತು. ಸಂಜೆ ಆಗೋಗಿತ್ತು ಆಲ್ರೆಡಿಯಾ. ಏನು ಮಾಡ್ತೀರಾ, ಫುಲ್ಲು ಫಾಗು. ಯಾಕಡೆಗೆ ನೋಡಿದ್ರು ವ್ಯೂ ಕಾಣಿಸ್ತಾ ಇಲ್ಲ. ಏನಪ್ಪ ಮಾಡೋದು ಅಂದ್ಕೊಂಡದ್ದು. ಕೊನೆಯಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಕಾಯೋಣ ಅನ್ನೋ ಟೈಮ್ಗೆ ಕರೆಕ್ಟಾಗಿ ಫಾಗ್ ಕ್ಲಿಯರ್ ಆಗಿ ಒಳ್ಳೆ ವ್ಯೂ ಸಿಕ್ತು ಮಾತ್ರವ. ಸೊ ಎಲ್ಲ ನೆಟ್ಗೋಡ್ ಫಾಲ್ಸ್ ಮುಗಿಸ್ಕೊಂಡು ಸೀದಾ ಯಲ್ಲಾಪುರ ಟು ಗೋಕರ್ಣ ಹೊಡೆಯೋಣ ಅಂತ ಹೋಗ್ತಾ ಇದ್ದೀವಿ. ಫುಲ್ ಆಫ್ ರೋಡ್ ಸ್ಟಾರ್ಟಿಂಗಲ್ಲಿ. ಇನ್ನು ಯಲ್ಲಾಪುರ ಟು ಗೋಕರ್ಣ ಮೇನ್ ರೋಡ್ಗೆ ಹೋಗೋಕ್ಕೆ ಇನ್ನೂ ಒಂದು 10-12 ಕಿಲೋಮೀಟ್ರ್ ಹೋಗ್ಬೇಕು ಅಂತವ. ಫುಲ್ ಆಫ್ ರೋಡಲ್ಲೆಲ್ಲ ಹುಡುಗರು ಗಾಡಿಯ ಮಸ್ತಾಗಿ ಹೊಡಿತಾಯಿದ್ರು. ಫುಲ್ಲು ರೇಸು ಗೀಸು ಎಲ್ಲ ಹೊಡ್ಕೊಂಡು ಸೀದಾ ಆಫ್ ರೋಡಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ. ಆದರೂ ರೂಟ್ ಮಾತ್ರ ಫಾರೆಸ್ಟ್ ರೂಟ್ ಒಳ್ಳೆ ಸಖತ್ತಾಗಿತ್ತು ಮಾತ್ರ ಗಾಡಿ ಹೊಡಿಯೋಕ್ಕೆಲ್ಲ ಆಫ್ ರೋಡು. ಬಟ್ ಹೋಗೋ ಮುಂಚೆ ಇಲ್ಲೇ ನೆಟ್ಗೋಡ್ ಫಾಲ್ಸ್ ಹತ್ರ ಜೇನ್ಕಲ್ ಗುಡ್ಡ ಅಂತ ಒಂದು ವ್ಯೂ ಪಾಯಿಂಟ್ ಇದೆ, ಮಸ್ತೈತೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ನೋಡ್ಕೊಂಡು ಆನ್ ದ ವೇ ಅದೇ ರೂಟು, ಅಲ್ಲಿಗೆ ಹೋಗ್ಬಿಟ್ಟು ಮುಂದೆ ಹೋಗೋಣ ಗೋಕರ್ಣಕ್ಕೆ ಅಂತ ಹೋಗ್ತಾ ಇದ್ದೀವಿ ಎಲ್ಲರೂ. ಫಾಗ್ ಕಟ್ಕೊಂಡ್ರೆ ಕೊಟ್ಟಿರೋ 10 ರೂಪಾಯಿ ಲಾಸ್ ಅಂತೆ. ನಾವು ಹೋಗಿದ್ದಲ್ಲೇ ಸಂಜೆ 6 ಗಂಟೆ 6:15 ಹತ್ರ ಆಗೋಗಿತ್ತು. ಅಲ್ಲಿ ಯಾರೋ ಸಂಜೆ ಆದರೆ ಫುಲ್ಲು ಫಾಗ್ ಬಂದುಬಿಟ್ರೆ ವ್ಯೂ ಕಾಣಲ್ಲ ಅಂದೊತ್ತಿಗೆ ನಮ್ಮ ಅಬ್ಬಿ ನೋಡಿ ಹೆಂಗೆ ಓಡೋಯ್ತವನೇ. ಓಡಲೇ ನನಗೆ. ಅಂತೂ ಇಂತೂ ಜೇನುಕಲ್ ಗುಡ್ಡ ವ್ಯೂ ಪಾಯಿಂಟಿಗೆ ಬಂದು ಫಾಗೇನು ಫುಲ್ ಇರಲ್ಲ, ಹೆಂಗೋ ವ್ಯೂ ಸಿಗುತ್ತೆ ಅಂದ್ಕೊಂಡು ನೋಡೋಣ ಅಂತ ಮುಂದೆ ಹೋಯ್ತಾ ಇದ್ದೀವಿ. ಹೆಂಗೆಯಾ ನೋಡಿ, ಇದೇ ಜೇನುಕಲ್ ಗುಡ್ಡ ವ್ಯೂ ಪಾಯಿಂಟು. ಇದೇನಾ ಜಾಸ್ತಿ ದೂರ ಏನಿಲ್ಲ. ನೆಟ್ಗೋಡ್ ಫಾಲ್ಸಿಂದವ ಒಂದು 6 ಕಿಲೋಮೀಟ್ರೇನೋ ಇರ್ಬೋದು ಅಷ್ಟೇ. ತುಂಬ ಹತ್ರ ಆಗುತ್ತೆ. ಸೊ ಇಲ್ಲಿಂದ ನಾವೀಗ ಜೇನುಕಲ್ ಗುಡ್ಡ ನೋಡ್ಕೊಂಡು ಇನ್ನೇನು ನೈಟ್ ಆಲ್ರೆಡಿ 6:30 ಆಗಿತ್ತು. ಇಲ್ಲಿಂದ ಸೀದಾ ಗೋಕರ್ಣ ಹೊಡಿಬೇಕೀಗ. ಅದೊಂದು 160 ಕಿಲೋಮೀಟ್ರ್ ಆಗುತ್ತೆ ಗೋಕರ್ಣ ಇಲ್ಲಿಂದ. ಸಖತ್ತಾಗಿದೆ ಫಾಗು. ಅಲ್ಟಿಮೇಟ್ ಆಗಿದೆ ಗುಡ್ಡಮ್ಮ. ಸೊ ಇವತ್ತು ನೆಟ್ಗೋಡ್ ಫಾಲ್ಸು ಜೇನುಕಲ್ ಗುಡ್ಡ ಎಲ್ಲ ಮುಗಿಸ್ಕೊಬಂದು ಸೀದವ ಯಲ್ಲಾಪುರ ಟು ಗೋಕರ್ಣ ಮೇನ್ ರೋಡಲ್ಲಿ ಹೋಯ್ತಾ ಇದ್ದೀವಿ ನಾವೀಗ. ಹುಡುಗರೆಲ್ಲ ರೊಚ್ಚಿಗೆದ್ದು ಗಾಡಿ ಹೊಡಿತಾವ್ರೆ. ಇನ್ನೇನು ಮಾಡೋದು, ನೈಟ್ ಆಯ್ತೆ, ಹುಡುಗರೆಲ್ಲ ಸುಸ್ತಾಗವ್ರೆ. ಹಾಗಾಗಿ ನೈಟು ಅಲ್ಲೇ ಗೋಕರ್ಣದಲ್ಲಿ ಹೋಗ್ಬಿಟ್ಟು ರೂಮ್ ನೋಡ್ಬಿಟ್ಟು ಹಾಲ್ಟ್ ಆಗ್ಬೇಕು ಇವತ್ತು. ಸ್ಟೇ ಅಲ್ಲೇ ಲಾಸ್ಟ್. ನಾಳೆ ಇನ್ನೊಂದು ಕೊನೆ ದಿನ ಐತೆ ಅಷ್ಟೇ. ಫೈನಲಿ ಗೋಕರ್ಣ ರೀಚ್ ಆದಮೇಲೆ ರೂಮೆಲ್ಲನೂ ಮಾಡಿ ಲಗೇಜೆಲ್ಲನೂ ಅಲ್ಲಿ ಎಸ್ಬಿಟ್ಟು ಊಟ ಗೀಟ ನೋಡೋಣ ಅಂದ್ಬಿಟ್ಟು ಗೋಕರ್ಣ ಒಂದು ರೌಂಡು ಸುತ್ತಾಡೋಣ ಅಂತವ. ಹಂಗೆ ಕಾಲು ದಾರಿಲಿ ನಡ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿ ನೋಡಿ, ರೆಸ್ಟೋ ಬಾರು ಏನೇನೋ ಪಬ್ಬು ಎಲ್ಲೆಲ್ಲ ಅವೆ. ಎಲ್ಲ ನಾವು ಊಟ ಎಲ್ಲಿ ಸಿಗುತ್ತೆ ಅಂತ ಹುಡುಕೊಂಡು ಹೋಗ್ತಾ ಇದ್ದೀವಿ ಮುಂದೆ.
ಸೊ ಇವಾಗ ಊಟ ಗೀಟ ಎಲ್ಲ ಆಗಿ ರೂಮಲ್ಲಿ ಸ್ಟೇ ಆಗಿ ಆರಾಮಾಗಿ ನಿದ್ದೆ ಮಾಡೋಣ ನೆಮ್ಮದಿಯಾಗಿ ಅಂತ ಎಲ್ಲ ರೂಮಿಗೆ ಬಂದು ಹುಡುಗರೆಲ್ಲ ಮಲ್ಕ್ತಿದ್ರು, ನಾವು ಮಲ್ಕೊಂಡು ಹಂಗೆ ನೈಟ್ ಸ್ಟೇ ಆಗಿ ಬೆಳಗ್ಗೆ ಎದ್ದು ನೋಡಿದರೆ ಮಳೆ ಒಂದು ರೌಂಡ್ ಅಲ್ಲಿಗೆ ಸರಿಯಾಗಿ ಊದ್ಬಿಟ್ಟು ಹೋಗಿತ್ತು. ಈಗ ನಿಧಾನಕ್ಕೆ ಹಂಗೆ ಸೋನೆ ಏನಾಗ್ತಿತ್ತು, ನಾವು ಇನ್ನೇನು ಮಾಡೋಣ ಅಂದ್ಬಿಟ್ಟು ಹುಡುಗರೆಲ್ಲ ಮಲಗಿದ್ರು. ಬೆಳಗ್ಗೆ ನೋಡೋಣ ಒಂದು ರೌಂಡ್ ಹೋಗಿ ಬರೋಣ ಅಂದ್ಬಿಟ್ಟು ಬೀಚ್ ಕಡೆಗೆ ನಾನು ನಮ್ಮ ಹುಡುಗರು ಅಂದರೆ ಏನು ಎಲ್ಲರೂ ಬರಲಿಲ್ಲ, ಎಲ್ಲ ರೆಸ್ಟ್ ಮಾಡ್ತಾಯಿದ್ರು. ನಾವು ಒಂದು 4-5 ಜನ ಹೋಗೋಣ ಅಂತ ಬೈಕ್ ತಂದು ಹೊರಟದ್ದು. ನಾನು ನಮ್ಮ ರೇವಂತ್ನು ಹೋದ ಮೊದಲು, ಆಮೇಲೆ ಮಿಕ್ತರ್ ನಮ್ಮ ಹುಡುಗರು ಬರೆದ್ರು ಹಿಂದ್ಗಡೆ. ನೋಡಿ ಬೆಳಗ್ಗೆನೇ ಗೋಕರ್ಣ ಬೀಚ್ ಹತ್ರ ಬಂದರೆ ಅಲ್ಲೇ ಎಲ್ಲ ಹಬ್ಬರಿಸ್ತಾವ ಹಂಗೆ. ಮಳೆ ಬೇರೆ, ಆ ಮಳೆಯಲ್ಲೇ ಬೀಚ್ ಹತ್ರಕ್ಕೂ ಎಲ್ಲ ಹೋಗಿ ನೋಡ್ಕೊಂಬಂದು. ಇದು ಕುಡ್ಲೆ ಬೀಚು ಬೆಳಗ್ಗೆ ಹೆಂಗೈತೆ ಅಂತವ ಅಂದರೆ ತೀರಾ ದಡಿಗೇನು ಹೋಗಲಿಲ್ಲ, ಐ ಪಾಯಿಂಟಿಂದಲೇ ನೋಡ್ಕೊಂಡು ನೆಕ್ಸ್ಟು ಇದ್ರ ಪಕ್ಕನೇ ಓಮ್ ಬೀಚ್ಗೆ ಹೋಗೋಣ ಅಂತ ಬಂದು. ನೋಡಿ ಇದೆ ಓಮ್ ಬೀಚು. ಬೆಳಗ್ಗೆ ಆದ್ರಿಂದವ ಇನ್ನೂ ಯಾರು ಯಾರು ಸೆಕ್ಯೂರಿಟಿ ಗಾರ್ಡ್ ಕೂಡ ಇರಲಿಲ್ಲ. ಬೆಳಗ್ಗೆ ಅಂದರೆ ಹಬ್ಬಮಾರ್ರೆ ಒಂದು 7-7:30 ಹೊತ್ತಿಗೆ ಆಲ್ರೆಡಿ ಆ ಬೀಚ್ ಹತ್ರ ಹೋಗಿದ್ದು. ಮಳೆ ಚೆನ್ನಾಗೇ ಹೋಯ್ತಿತ್ತು. ಆ ಮಳೆದೇ ಬೀಚಲ್ಲಿ ಆಟಾಡ್ಕೊಂಬರೋಣ, ಬೀಚ್ ನೋಡ್ಕೊಂಬರೋಣ ಅಂತ ಹೋದೋ. ಅಲ್ಲಿಂದ ಆಮೇಲೆ ಬೀಚ್ ನೋಡ್ಕೊಂಬಂದು ಸೀದಾ ಅಲ್ಲಿಂದ ಹೊರಡೋಣ ಊರ ಕಡೆ ಅಂತವ. ಆ ಪ್ಲಾನ್ ಇದ್ದದ್ದು ನಮ್ಮದು. 0.6 ಮದ್ದಿಂದ ಹೇಳ್ಬೇಕು ಪಾಪ ನಾಯಿಗೂ ಬೇಜಾರಾಯ್ತು, ಇದ್ಯಾವುದೋ ಬೇರೆ ನಾಯಿ ಕೂತೈತೆ. ಒಂದು ನಿಮಿಷ ನೋಡ ಏನ್ ಮಾಡೋಣ ದೇವ್ರು, ನಮ್ಮ ಹುಡುಗರ್ನ ಕರ್ದೆ ಬಂಡ್ರು ಟ್ರಿಪ್ ಮಾಡ್ಕೊಂಬರೋಣ ಅಂತ ಯಾರು ಬರಿಲ್ಲ. ನಾನು ಚಿಂಟು ಕರ್ಕೊಂಬಂದಿದ್ದೀನಿ, ನಾನು ಚಿಂಟು ಇಬ್ಬರೇ ಬಂದಿರೋದು. ಬೈಕಲ್ಲಿ ಅದನ್ನ ಬಂದಿರೋದು ಇಬ್ಬರೇ. ಇದಕ್ಕೊಂದು ಹೆಲ್ಮೆಟ್, ನನಗೊಂದು ಹೆಲ್ಮೆಟ್ ಅಷ್ಟೇ. ನನ್ನ ಪಾರ್ಟ್ನರ್ ಯಾವ ಹೆಲ್ಮೆಟ್ ಬ್ರೋ, ಬರೀ ಇಂಥದೆಯಾ. ಸೊ ಗಾಯ್ಸ್, ಅಲ್ಲೇ ಗೋಕರ್ಣದಲ್ಲಿ ಬೀಚೆಲ್ಲ ನೋಡ್ಕೊಬಿಟ್ಟು ಬೆಳಗ್ಗೆ ಸೀದಾ ಇನ್ನೇನು ಊರಿಗೆ ಹೊರಡೋಣ ಅಂದ್ಬಿಟ್ಟು ಅಲ್ಲೇ ಊರಿಗೆ ಹೋಗೋ ರೋಡಲ್ಲಿ ಆನ್ ದ ವೇ, ಇದು ಗೋಕರ್ಣದಿಂದ ಒಂದು 10-12 ಕಿಲೋಮೀಟ್ರ್. ನಾವು ಮಾಮೂಲಿ ಕುಂದಾಪುರ ಹೋಗೋ ರೂಟಲ್ಲಿ ಅದೇ ರೂಟ್, ಆಗುಂಬೆ ರೂಟ್ ಊರಿಗೆ ಹೋಗೋಣ ಅಂತ ಹೊರಟದ್ದು. ಅದೇ ರೂಟಲ್ಲೇ ಮಧ್ಯದಲ್ಲಿ ವಿಷ್ಣು ತೀರ್ಥ ಅಂತ ಬರುತ್ತೆ. ಅದನ್ನು ನಾವು ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು. ಅಲ್ಲಿ ಆನ್ ದ ವೇ ಗೋಕರ್ಣ ಹೋದ್ಮೇಲೆ ಸರ್ಚ್ ಮಾಡಿ ನೋಡಿದಾಗ ಆನ್ ದ ವೇನೇ ಇತ್ತು ಅಂತವ. ಸೀದಾ ಅಲ್ಲಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಮೊದಲು ವಿಷ್ಣು ತೀರ್ಥ ಹೋಗಿ ಅಲ್ಲಿಂದ ತಿಂಡಿ ಮಾಡ್ಕೊಂಡು ಬೆಳಿಗ್ಗೆ ಅಲ್ಲಿಂದ ಸೀದಾ ಊರಿಗೆ ಹೊರಡೋ ಪ್ಲಾನ್ ಇರೋದು ನಮ್ಮದು. ಥ್ರೂ ವೈವ ಆಗುಂಬೆ ರೂಟು. ಬನ್ನಿ ನೋಡೋಣ ವಿಷ್ಣು ತೀರ್ಥವ. ಸೊ ನೋಡಿ ಇದೇ ವಿಷ್ಣು ತೀರ್ಥ. ನಾವು ಹೋಗೋ ಟೈಮ್ಗೂ ಆ ಮಳೆ ವೆದರ್ಗೂ ಹಂಗೆ ತುಂತುರು ಅನಿತಾ ಇತ್ತು. ಒಳ್ಳೆ ಹೆಂಗೈತಿ ಆ ಮಳೆಯಲ್ಲೇ ಎಲ್ಲ ಹುಡುಗರು ಅದರೊಳಗೆ ಬಿದ್ದು ಈಜು ಹೊಡಿತಾಯಿದ್ರು. ನಾವು ಒಂದು ರೌಂಡ್ ಹೊಡೆಯೋಣ ಅಂತ ಬಂದು ಹಂಗೆ ನೋಡೋಣ ಬನ್ನಿ ಎಲ್ಲ ಹುಡುಗರೆಲ್ಲ ಏನೇನು ಮಾಡ್ತಾರೆ ಇನ್ನೂ ಅಂತ ಇಲ್ಲಿ. ಕೆಡಿನ ಸೊ ಗಾಯ್ಸ್, ಇಲ್ಲಿಗೆ ನಮ್ಮದು ಉತ್ತರ ಕನ್ನಡ 4 days ಟ್ರಿಪ್ಪು ಮುಗೀತು ಅಂದ್ಕೊಂಡು ಹೋಗ್ತಾಯಿದ್ದು. ಇನ್ನೇನು ಬೆಳಿಗ್ಗೆ ಹೊರಟು 12 ಗಂಟೆ 1 ಗಂಟೆ ಹಂಗೆ ವಿಷ್ಣು ತೀರ್ಥ ಮುಗಿಸ್ಕೊಂಡು ತಿಂಡಿ ಮಾಡ್ಕೊಂಡು ಆ ಟೈಮಲ್ಲಿ ಇನ್ನೇನು ವೈವ ಆಗುಂಬೆ ರೂಟ್ ಹೋಗ್ಬೇಕು. ಏನಾರು ಅಕಸ್ಮಾತ್ ಏನಾರ ನಾವು ಹೋಗೋ ಹೊತ್ತಿಗೆ ಸನ್ಸೆಟ್ ಏನಾರು ಸಿಕ್ಕಿದ್ರೆ, ಅಂದರೆ ಮಳೆ ಟೈಮು ಮ್ಯಾಕ್ಸಿಮಮ್ ಸನ್ಸೆಟ್ ಸಿಕ್ಕಿಲ್ಲ, ಬಟ್ ಅದೇ ವ್ಯೂ ಪಾಯಿಂಟ್ ಏನಾರು ಸಿಕ್ಕಿದ್ರೆ ನೋಡ್ಕೊಂಡು ಹೋಗೋಣ. ಇಲ್ಲ ತೀರ ಏನಾರು ಕತ್ತೆ ಆದರೆ ಸೀದಾ ಹಂಗೆ ಹೋಗೋಣ ಅಂತ ಹೋಗ್ತಾಯಿದ್ದು. ಆನ್ ದ ವೇ ಹಂಗೆ ಮರವಂತೆ ಬೀಚ್ನು ಕ್ರಾಸ್ ಮಾಡ್ದೋ. ನೋಡಿ ಮರವಂತೆ ಬೀಚು, ಒಂದು ಸೈಡ್ ಬೀಚು, ಒಂದು ಸೈಡು ನದಿ ಇರೋಂಥ ಬೀಚು. ಮಸ್ತಾಗಿತ್ತು ಮಾತ್ರ ಇದು. ರೂಟ್ ಒಳ್ಳೆ ಸಖತ್ತಾಗೈತೆ ಇವೆ.
ಆರಾಮಾಗಿ ರೈಡ್ ಮಾಡ್ಬೋದು. ನೋಡಿ ಆಲ್ರೆಡಿ ಬಂದು ಇದೇ ಆಗುಂಬೆ ರೂಟು, ಘಾಟ್ ರೂಟು. ಇನ್ನೊಂದು ಸ್ವಲ್ಪ ಒಂಚೂರು ಮುಂದೆ ಹೋದರೆ ಘಾಟ್ ಸಿಗುತ್ತೆ. ಆಲ್ರೆಡಿ ನಾವು ಹೋಗೋ ಟೈಮ್ಗೆ ಆಲ್ರೆಡಿ ಮಳೆ ಎಲ್ಲ ಚೆನ್ನಾಗಿ ಬೀಸಾಕಿತ್ತು. ಹಂಗೆ ಲೈಟಾಗಿ ಸೋನೆಗಿನೇ ಎಲ್ಲ ಬತ್ತಾಯಿತ್ತು. ಇನ್ನೇನು ಮಾಡೋದು, ರೈನ್ ಕೋಟ್ ಎಲ್ಲ ಮುಂಚೆಲ್ಲ ಪ್ರಿಪೇರ್ ಆಗಿ ಹೋಗಿದ್ವಲ್ಲ, ಎಲ್ಲ ಮಳೆಯಲ್ಲೇ ರೈಡ್ ಮಾಡೋಕ್ಕೂ ಒಳ್ಳೆ ಚಂದ ಒಂಥರ ನಿಜವಾಗ್ಲೂ ಮಳೆಯಲ್ಲೂ ರೈಡ್ ಮಾಡೋಕ್ಕೆ. ನೋಡಿ ಇದೇ ಆಗುಂಬೆ ಘಾಟ್ ಹಂಗೈತೆ ರೋಟೆಲ್ಲವ. ಫುಲ್ಲು ಫಾಗಿತ್ತು, ನಾವು ವ್ಯೂ ಸಿಗೋಲ್ಲ ಅಂದ್ಕೊಂಡು. ಐ ಥಿಂಕ್ ವ್ಯೂ ಸಿಕ್ತು ಚೆನ್ನಾಗೇ. ಬನ್ನಿ ತೋರಿಸ್ತೀನಿ ವ್ಯೂ ಎಲ್ಲ ಹೆಂಗಿತ್ತು ಅಂತವ. ಬರೋವರೆಗೂ ಕಾಯಿನ ಹೋಗೋಣ ಅಂತ ಮುಂದೆ ಆಗುಂಬೆಯಿಂದ ಮುಂದೆ ಹೋಗೋಣ. ಸ್ಟಾರ್ಟಿಂಗ್ ಹೋದ ಕೂಡಲೇ ಫಾಗಿತ್ತು, ವ್ಯೂ ಸಿಗ್ಲಲ್ಲ. ಆಮೇಲೆ ಕ್ಲಿಯರ್ ಆಯಿತು ಒಂದು 10 ನಿಮಿಷ 1/4 ಗಂಟೆ ಆದಮೇಲೆ. ನೋಡ್ಕೊಂಡು ಹೋಗೋಣ ಅಂತ ಅಲ್ಲೇ ಇದು ನೋಡಿ, ಫಾಗ್ ಚೆನ್ನಾಗೈತೆ, ವ್ಯೂ ಪರವಾಗಿಲ್ಲ. ಹೆಂಗೆ ಸಿಗಲ್ಲ ಮಂಗ್ ಸಿಗುತ್ತೆ. ಬೇಸ ಇದೆ ಅಮ್ಮ. ಸೊ ಈ ವಿಡಿಯೋಗೆ ನಮ್ಮದು 4 ದಿನ ಟ್ರಿಪ್ದು, ಅದು ಉತ್ತರ ಕನ್ನಡ 4 ದಿನ ಟ್ರಿಪ್ದು ಇಲ್ಲಿಗೆ ಮುಗಿಯುತ್ತೆ ಈ ವಿಡಿಯೋಗೆ. ಇನ್ನು ನೆಕ್ಸ್ಟ್ ವಿಡಿಯೋ ಒಂದರಲ್ಲಿ ಒಂದು ಆಫ್ ರೋಡ್ದೊಂದು ಬ್ಯಾಲೆನ್ಸ್ ಐತೆ, ಒಂದು ಟ್ರೆಕ್ಕಿಂಗ್ ಒಂದು ಮಾಡಿದ್ದು ಮಸ್ತಾಗಿತ್ತು, ಅದರದ್ದೊಂದು ಬ್ಯಾಲೆನ್ಸ್ ಐತೆ. ಅದನ್ನ ಸಪ್ರೇಟು ವೀಡಿಯೋ ಮಾಡಾಕ್ತೀನಿ ಅಂತ ಹೇಳಿದ್ದೀನಿ, ಅದು ಹಾಕ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ. ಸೊ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರು ಏನು ಬೇಜಾರಾಗಬೇಡಿ, ಈ ಥರ ವೀಡಿಯೋ ಆಗ್ತಾವೇ, ಏನು ಚೆನ್ನಾಗಿ ಮಾಡ್ತಾಯಿಲ್ಲ ಅಂತವ. ಇದು ಆ್ಯಕ್ಚುಲಿ ಯೂಟ್ಯೂಬ್ಗೆ ಹಾಕೋಕ್ಕೆ ಅಂತ ಮಾಡಿದ ವೀಡಿಯೋಸ್ ಅಲ್ಲ, ಜಸ್ಟ್ ಇನ್ಸ್ಟಾಗ್ರಾಮ್ಗೆಲ್ಲ ಎಡಿಟ್ ಮಾಡಿಬಿಟ್ಟು ರೀಲ್ಸ್ ಮಾಡೋಣ ಅಂತ ಜಸ್ಟ್ ಮಾಡ್ಕೊಂಡಿದ್ದು ವೀಡಿಯೋ. ಆ ರೂಟೆಲ್ಲ ಚೆನ್ನಾಗಿತ್ತು ಅಂತ ಅವಾಗ ಪ್ಲ್ಯಾನ್ ಇರಲಿಲ್ಲ. ಬಟ್ ಇವಾಗ ಯೂಟ್ಯೂಬ್ ಓಪನ್ ಮಾಡಿದ್ಮೇಲೆ ಇದೊಂದು ಸುಮ್ಮನೆ ಹಂಗೆ ಆ ಪ್ಲೇಸೆಲ್ಲ ಮಸ್ತಾಗಿದ್ವಲ್ಲ, ನಿಮಗೆಲ್ಲ ಒಂದು ಸರಿ ತೋರ್ಸೋಣ ಅಂತವ ಹಂಗೆ ವರ್ಟಿಕಲ್ಲಾಗಿ ಎಡಿಟ್ ಮಾಡಿ ಹಾಕಿದ್ದೀನಿ. ಸೊ ಸಾರಿ, ನೆಕ್ಸ್ಟ್ ವೀಡಿಯೋ ಒಂದು ಇದೇ ಥರ ಬರುತ್ತೆ ವರ್ಟಿಕಲಾಗಿ ಉದ್ದುದ್ದ. ಬಟ್ ಅದಾದಮೇಲೆ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ಇನ್ನೂ ನೀಟಾಗಿ ಮಾಡ್ತೀನಿ. ಇನ್ನೂ ಏನೇನೋ ಇನ್ಫಾರ್ಮೇಷನ್ ಕೊಡಬೇಕಾಯಿತು, ಬಟ್ ತುಂಬ ಇನ್ಫಾರ್ಮೇಷನ್ ಮಿಸ್ ಆಗಿದೆ ಇದರಲ್ಲಿ. ನೆಕ್ಸ್ಟ್ ವೀಡಿಯೋದಿಂದ ಅಂದರೆ ನೆಕ್ಸ್ಟ್ ಯೂಟ್ಯೂಬ್ ವೀಡಿಯೋಸ್ ಯಾವಾಗ ಶುರು ಮಾಡ್ತೀನಿ ಆವಾಗಿಂದ ಪೂರ್ತಿ ಇನ್ಫಾರ್ಮೇಷನ್ ನನ್ನ ಕೈಲಿ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಕೊಡ್ತೀನಿ ಅಂತ ಹೇಳ್ತಾ. ಸೊ ಗಾಯ್ಸ್, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಮಿಸ್ ಮಾಡ್ದಂಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೈಲೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಸೊ ಬಾಯ್ ಆ್ಯಂಡ್ ಟೇಕ್ ಕೇರ್ ಆಲ್ ಗಾಯ್ಸ್.